ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲ ಮಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗ್ಯತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾತ್ ಸ್ಮರಣಾತ್ ಭವೇತ್. ತಪೋವಿತ್ಯ ವಿರಕ್ತಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುಂ ವಂದೇ ಹಯಗ್ರೀವ ಪದಾಶ್ರಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸ ಶ್ರೇಷ್ಠಂ ದಯಾನಿಧಿಂ. ಈ ಒಂದು ಪುರಂದರ ದಾಸರ 462ನೇ ಆರಾಧನೆಗೆ ನನ್ನನ್ನು ಆಹ್ವಾನಿಸ್ತಕ್ಕಂತಹ ಶ್ರೀ ವರದರಾಜನ್ ಸರ್ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಮತ್ತು ಪರಮ ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ್ ನಾರಾಯಣ ರಾಮಾನುಜಾಚಾರ್ಯ ಜಿಯರ್ ಅವರ ಪಾದಗಳಿಗೆ ನಮಿಸುತ್ತಾ ವಂದಿಸುತ್ತಾ ಮತ್ತೆ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭನ್ ಸರ್ ಇವರಿಗೆ ಅನಂತ ಅನಂತ ವಂದನೆಗಳು. ನನಗೆ ಏನ್ ಮಾತಾಡ್ಬೇಕು ಅಂತ ತೋಚ್ತಾ ಇಲ್ಲ, ಯಾಕಂದ್ರೆ ಇಷ್ಟು ಒಂದು ಒಳ್ಳೆ ವೇದಿಕೆಯಲ್ಲಿ ಸರ್ ಪಕ್ಕ ನಾನು ಕೂತ್ಕೊಳ್ಳೋದ ಅಂತ ಒಂದ್ ನಿಮಿಷ ಹೆದರಿಕೆ ಆಗ್ಬಿಟ್ಟಿತ್ತು. ಸುಬ್ಬಲಕ್ಷ್ಮಿ ಮೇಡಮ್ ಕೂಡ ತುಂಬಾ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಳ್ಳೋದ. ಸರ್ ನಮಗೆ ಕಾಲ್ ಮಾಡಿದಾಗ ಹೇಳಿದ್ರು, ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ. ನನಗೆ ಒಂದ್ ನಿಮಿಷ ಗಾಬರಿ ಆಗ್ಬಿಡ್ತು. ಸರ್ ನಾನು ತುಂಬಾ ಅಲ್ಪಳು, ನನ್ಗೆ ಅಷ್ಟು ದೊಡ್ಡ ಯೋಗ್ಯತೆ ನಂದಲ್ಲ, ನೀವು ಬೇರೆ ಯಾರನ್ನಾರು ಕರ್ಬಿಡಿ ಅಂತ ಹೇಳ್ಬಿಟ್ಟೆ ಸರ್ಗೆ. ಅದೇನಾದ್ರೂ ನನಗೆ ಮಿಸ್ ಆಗಿದ್ರೆ ಇಂತ ಒಳ್ಳೆ ಅದ್ಭುತವಾದ ಒಂದು ಇದನ್ನ ಅವಕಾಶವನ್ನ ನಾನು ಮಿಸ್ ಮಾಡ್ಕೋತಿದ್ದೆ ಅಂತ ಇವಾಗ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಪಾದಯಾತ್ರೆಗೆ ಹೊರಟಿದ್ದೆ, ಅವ್ರದ್ದೊಂದು ಕಾಲ್ ಬಂದಾಗ ನನಗೆ ಅವಾಗ ನನಗೆ ಎಂಟ್ರ್ ಆಗಿದ ತಕ್ಷಣ ಶ್ರೀನಿವಾಸ ಕಾಣಿಸ್ದ. ಅವಾಗ ಅನ್ನಿಸ್ತು ಶ್ರೀನಿವಾಸನ ವರಪ್ರಸಾದ ಇದು ಅಂತ. ಆ ಕ್ಷಣಕ್ಕೆ ವಲ್ಲ ಅಂದ ತಕ್ಷಣ ಮತ್ತೆ ಒಂದು ನಿಮಿಷ ನನಗೆ ದಾಸನ ಒಂದು ಸಾಲು ನೆನಪು ಬಂತು ನನಗೆ. ಅಂದ ನುಡಿ ಹುಸಿಯಾಗಬಾರದು, ಬಂದ ಭಾಗ್ಯವು ಹೋಗಬಾರದು, ಒಂದು ಬಾರದೆ ನಿನ್ನ ಕರುಣವು ದಿನ ದಿವರ್ತಿಸಲಿ ಅನ್ನೋ ಹಾಗೆ ಆ ವೆಂಕಟರಮಣನ ಒಂದು ಕರುಣಾ ಪ್ರಸಾದ, ಇದು ಒಂದು ಭಾಗ್ಯ, ವೆಂಕಟೇಶ್ವರ ದೇವರ ಒಂದು ವರಪ್ರಸಾದ ಅಂತ ಹೇಳಿ ನಾನು ಒಪ್ಪಿಕೊಂಡೆ ಹೊರತು ನನ್ನ ಯೋಗ್ಯತೆ ದೊಡ್ಡದು ಅಂತ ನಾನು ನಿಜವಾಗ್ಲೂ ಒಪ್ಪಿಕೊಂಡಿಲ್ಲ. ಈ ಒಂದು ಪುರಂದರದಾಸರ ಆರಾಧನೆಯ ಪ್ರಯುಕ್ತ ಪುರಂದರದಾಸರ ಬಗ್ಗೆ ಒಂದು 4 ಮಾತುಗಳ ವಾಕ್ಶುದ್ಧಿಗಾಗಿ ಅಂತ ಹೇಳ್ಬೇಕು. ಯಾಕಂದ್ರೆ ಪುರಂದರದಾಸರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಇವಾಗ ತಾನೇ ತಿಳಿಸಿದ್ರು ಮೇಡಮ್. ಅವರ ಬಗ್ಗೆ ಮಾತಾಡುವಂತ ಯೋಗ್ಯತೆ ನಮ್ಗೆ ಅಲ್ಲೇ ಇಲ್ಲ. ಯಾಕಂತಂದ್ರೆ ವರ್ಷಗಟ್ಲೆ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಪುರಾಣ ಪ್ರವಚನಗಳನ್ನ ಇಟ್ಟಿರೋದನ್ನ ನಾವು ಕೇಳ್ತೀವಿ. ಅಷ್ಟು ಮಹತ್ವವನ್ನು ಹೊಂದಿರ್ತಕ್ಕಂಥ, ಯಾಕಂದ್ರೆ ಅವ್ರ ಚರ್ಮ ಶ್ಲೋಕನೇ ಹೇಳ್ತದೆ ದಾಸ ಶ್ರೇಷ್ಠ ದಯಾನಿಧಿ ಅಂತ ಹೇಳಿ. ಅತ್ಯಂತ ಎಲ್ಲಾ ದಾಸರುಗಳಲ್ಲಿ ಶ್ರೇಷ್ಠವಾದಂತಹ ದಾಸರು ಪುರಂದರದಾಸರು. ದಾಸ ಸಾಹಿತ್ಯದಲ್ಲಿ ಎಷ್ಟು ನಮ್ಗೆ ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಮನಗಳಲ್ಲಿ ಮೂಡ್ತಕ್ಕಂಥ ದಾಸರ ಪದಗಳು ಏನಿವೆ, ಮಹಾಭಾರತ, ರಾಮಾಯಣ, ಭಾಗವತ, ಬ್ರಹ್ಮಸೂತ್ರ ಎಲ್ಲ ಸಾರಾಂಶವೇ ದಾಸ ಸಾಹಿತ್ಯದಲ್ಲಿ ಅಡಗ್ಬಿಟ್ಟಿದೆ. ದಾಸ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಅಲ್ಪ ಸಮಯ ಸಾಕಾಗೋದೇ ಇಲ್ಲ. ಯಾಕಂದ್ರೆ ಒಂದು ಮಹಾಸಾಗರ ಸಮುದ್ರ ಇದ್ದಂಗೆ. ಅಂತಹ ಸಮುದ್ರದಲ್ಲಿ ಪುರಂದರದಾಸರು ಈಜಾಡಿ ಬಂದು ಅಲ್ಲಿರ್ತಕ್ಕಂತ ನವರತ್ನಗಳನ್ನ ಆರಿಸಿಕೊಂಡು ಬಂದು ನಮಗೆ ಒಂದು ಮುತ್ತಿನ ಹಾರತ್ತರ ಮಾಡಿಕೊಟ್ಟಿದ್ದಾರೆ ಈ ದಾಸರ ಪದಗಳು. ದಾಸರ ಪದಗಳ ಅಂದ ತಕ್ಷಣ ನಾವು ಅದರಲ್ಲಿ ಇರ್ತಕ್ಕಂತ ಸಾರಾಂಶ, ಅದರಲ್ಲಿ ಇರ್ತಕ್ಕಂತ ಮಹತ್ವ ಏನಿದೆ ಅನ್ನೋದನ್ನ ಅರಿತು ಹಾಡಿದ್ರೆ ನಮಗೆ ಇನ್ನೂ ಅನುಸಂಧಾನ ಹೆಚ್ಚಾಗ್ತದೆ, ಭಕ್ತಿ ಹೆಚ್ಚಾಗ್ತದೆ. ಈಗ ನಾವು ಭಗವದ್ಗೀತೆಯಲ್ಲಿ ಕೇಳ್ತೀವಿ, ಎಲ್ಲದಕ್ಕೂ ಮನಸ್ಸೇ ಕಾರಣ ಅಂತ. ಮೊದಲು ಮನಸ್ಸನ್ನ ಶೋಧಿಸ್ಕೋಬೇಕು ಅಂತ ಕೇಳಿಸ್ತಾರೆ. ಅದನ್ನ ಪುರಂದರದಾಸ ನಮ್ಮ ಕೃತಿಯಲ್ಲಿ ಮಾಡ್ಕೊಟ್ಬಿಟ್ರು. ಮನವ ಶೋಧಿಸಬೇಕು ನಿತ್ಯ, ದಿನ ದಿನದಿ ಮಾಡುವ ಪುಣ್ಯ ಪಾಪದ ವೆಚ್ಚ, ಮನವ ಶೋಧಿಸಬೇಕು ನಿತ್ಯ. ನಾವು ನಿತ್ಯದಲ್ಲೂ ಮನವನ್ನು ಶೋಧಿಸ್ಕೊಳ್ಬೇಕಂತೆ.
ಹೇಳ್ತಾರೆ, ನನ್ನ ಮನಸ್ಸು ಇವತ್ತು ಯಾಕೋ ಸರಿ ಇಲ್ಲ ರೀ ಅಂತ. ಮನಸ್ಸು ಶುದ್ಧವಾಗಿ ಇದ್ರೆ ಮಾತ್ರ ನಾವು ಯಾವುದೇ ಕರ್ಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಪುರಂದರದಾಸರು ನಮಗ್ ತಿಳಿಸ್ತಾರೆ. ಏನಂತ ತಿಳಿಸ್ತಾರೆ ಅಂದ್ರೆ, ಪುಣ್ಯ ಪಾಪದ ವೆಚ್ಚ. ನಿತ್ಯದಲ್ಲೂ ನಾವು ಪಾಪ ಕರ್ಮಗಳನ್ನು ಎಷ್ಟು ಮಾಡ್ತಿರ್ತೇವೆ ಅಂದ್ರೆ, ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ಕಾಯೋದಯ ಅಂಬುದಿ ವಿಠಲ ಅಂತ ವಿಠಲನ ಹತ್ರ ಮೊರೆ ಹೋಗ್ಬೇಕಂತೆ. ಎದ್ದ ಹಾಸಿಗೆಯಿಂದ ಸಾವಿರ ತಪ್ಪುಗಳನ್ನು ನಾವು ಮಾಡ್ತೇವಂತೆ. ಆ ತಪ್ಪುಗಳನ್ನು ಪರಿಹರಿಸಲಿಕ್ಕೆ ನಮಗೆ ಭಗವಂತನ ನಾಮಸ್ಮರಣೆ ಒಂದೇ ದಾರಿ ಅಂತ ಹೇಳ್ತಾರೆ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಅಂತ ಹೇಳಿ ಪುರಂದರದಾಸರು ತಿಳಿಸ್ತಾರೆ. ಒಂದೊಂದಲ್ಲ, ಹುಟ್ಟಿದ ಆರಾಧ್ಯದಿಂದ ಹಿಡಿದು ನಮ್ಮ ಮರಣದವರೆಗೂ ಕೂಡ ನಮಗೆ ಹಾಡುಗಳ ರೂಪದಲ್ಲಿ ನಮಗೆ ನಮ್ಮ ಪ್ರತಿ ಒಂದು ಪ್ರಶ್ನೆಗೆ ಉತ್ತರವಾಗಿ ದಾಸರ ಪದಗಳೇ ಇದೆ. ನಮಗೆ ಬೇರೆ ಯಾವುದು ಬೇಡ. ನಮ್ಮ ಜೀವನಕ್ಕೆ ದಾಸರ ಪದಗಳೇ ಸಾಕು. ಹುಟ್ಟಿದ ತಕ್ಷಣ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಲಿ ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ಸಿಕ್ಕಿದ್ದೇ ಏನ್ ಹೇಳ್ತಾರಲ್ಲ, 84,000 ಕೋಟಿ ರಾಶಿ ಜೀವರಾಶಿಗಳನ್ನ ದಾಟಿ ಬಂದ ಮೇಲೆ ನಮಗೆ ಮಾನವ ಜನ್ಮ ಪ್ರಾಪ್ತಿ ಆಗ್ತದಂತೆ. ಅಂತಹ ಮಾನವ ಜನ್ಮವನ್ನು ಹಾನಿ ಮಾಡ್ಕೊಳ್ಬೇಡ್ರಿ. ಅದನ್ನ ನಾವು ಭಗವಂತನ ಪ್ರೀತಿಗಾಗಿ, ಭಗವಂತನ ಸೇವೆಗಾಗಿ ನಮ್ಮ ಮುಡುಪಾಗಿಡ್ರಿ ಅಂತ ಹೇಳ್ತಾರೆ. ಕ್ಷಣಕ್ಕೂ ಹೇಳ್ತಾರೆ, ರಾಮನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ನಮ್ಮ ಕಾಮ ಕ್ರೋಧಗಳೆಲ್ಲವನ್ನೂ ಬಿಡಬೇಕು ಅಂತಂದ್ರೆ ಪ್ರತಿಯೊಂದು ಪುರಾಣ ಪ್ರವಚನ, ನಾವೆಲ್ಲೇ ಹೋದಾಗ ಪ್ರವಚನಗಳು ಕೇಳಿದ್ರೆ ಏನ್ ಹೇಳ್ತಾರೆ, ಅರಿಷಟ್ ವರ್ಗಗಳನ್ನು ಬಿಡಬೇಕು. ಆ ಅರಿಷಟ್ ವರ್ಗಗಳ ಬಿಟ್ಟಾಗ ಮಾತ್ರ ನಮಗೆ ಸಾಧನೆಗೆ ಹಾದಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಪುರಂದರದಾಸರು ಅದೇ ಕೃತಿಯಲ್ಲಿ ಹೇಳ್ತಾರೆ. ಭಗವಂತನ ನಂಬು ನೀನು, ಅಂಬೀಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಆ ಕೃತಿಯಲ್ಲಿ ಒಂದು ನುಡಿಯಲ್ಲಿ ಹೇಳ್ತಾರೆ, ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ ಅದನಿ ಬಾರಿಸಿ ದಾಟಿ ಸಂಬಿಗ. ಅಂದ್ರೇನು, ನಮ್ಮ ಜೀವನ ಒಂದು ನೌಕೆ ಯಾನ ಇದ್ದಂಗೆ ಅಂತ ತಿಳಿಸ್ತಾರೆ. ಆ ಯಾನದಲ್ಲಿ ಅಂಬಿಗ ಯಾರು, ಆ ಹಡಗನ್ನ ನಮ್ಮ ಜೀವನ ಒಂದು ಹಡಗಿನ ಒಂದು ಜೀವನ ಇದ್ದಂಗೆ ಅಂತ. ಹಡಗು ಹೆಂಗ್ ಹೋಗುತ್ತೆ, ಎಲ್ಲೋ ಮುಳುಗು ಆಗ್ತಾ ಇರ್ತದಲ್ಲ, ಆ ತರ ನಮ್ಮ ಜೀವನದ ಅರಿಷಟ್ ವರ್ಗಗಳಿಂದ 6 ತೆರೆಯ ನೋಡ ಅಂಬಿಗ ಅದು ಮೀರಿ ಅಂದ್ರೆ ಹೆಂಗೆ ರಭಸವಾಗಿ ಸಮುದ್ರ ಅಲೆಗಳು ಹೇಗ್ ಬರ್ತಾವೆ, ನಮ್ಮ ಜೀವನದಲ್ಲಿ ಅರಿಷಟ್ ವರ್ಗಗಳು ಬರ್ತಾನೆ ಇರ್ತಾವಂತೆ. ಆ ಅರಿಷಟ್ ವರ್ಗಗಳನ್ನ ನಾವು ಕಂಟ್ರೋಲ್ ಅಂತ ಹೇಳ್ತೀವಲ್ಲ, ಅದನ್ನ ಕಂಟ್ರೋಲ್ ಮಾಡಿದಾಗ ಮಾತ್ರ ನಮ್ಮ ಸಾಧನೆ ಮುಂದುವರಿತದೆ ಅನ್ನೋದನ್ನ ಪುರಂದರದಾಸರು ತಿಳಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಅರಿಷಟ್ ವರ್ಗಗಳನ್ನ 6 ತೆರೆಯ ನೋಡು ಅಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ ಅದನ್ನ ನೀ ನಿವಾರಿಸಿ ದಾಟಿ ಸಂಬಿಗ. ಆ ಭಗವಂತನ ಪಾದ ಹಿಡಿದಿ, ಆ ಪಾದ ಹಿಡಿದ್ರೆ ಮಾತ್ರ ನಮಗೆ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ನಮಗೆ ಒಂದು ಸೂಚನೆ ಕೊಡ್ತಾರೆ, ಗುರುಗಳ ಮೂಲಕವಾಗಿ ನಾವು ಎಲ್ಲವನ್ನೂ ಅನುಗ್ರಹ ಪಡಿಲಿಕ್ಕೆ ಸಾಧ್ಯ. ಗುರುಗಳ ಕರುಣಾಸು ಸ್ಥಿರವಾಗಿ ಇದ್ದರೆ ಹರಿವಿನ ಅನುಗ್ರಹವಾಗುವುದು ಶ್ರೀನಿವಾಸ ದಯಾನಿದೆ ಅಂತ ಹೇಳ್ತಾರೆ ದಾಸರು. ಆ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಂದ ಮಾತ್ರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ವಿಜಯದಾಸರು ಅದನ್ನೇ ಹೇಳ್ತಾರೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ಗರ್ವ ರಹಿತನ ಮಾಡಿ ಎನ್ನನು ಹೊರೆವ ಭಾರವು ನಿಮ್ಮದು. ಯಾಕೆ ಪುರಂದರದಾಸರ ಹೊರೆ ಹೋಗ್ಬೇಕು ನಾವು ಅಂತಂದ್ರೆ, ಅವರು ನವಕೋಟಿ ನಾರಾಯಣರು, ಅವರು ಎಂತಹ ದೊಡ್ಡ ಶ್ರೀಮಂತರು. ಎಷ್ಟೋ ಬಾರಿ ಕೃಷ್ಣದೇವರಾಯನ್ ಸಾಲ ಕೊಟ್ಟಿದ್ರಂತವ್ರು. ಅಂತಹ ಸಂಪದ್ಭರಿತವಾದ ಗುರುಗಳು ಎಲ್ಲವನ್ನು ಒಂದು ಕ್ಷಣದಲ್ಲಿ ತ್ಯಜಿಸಿ ತುಳಸಿ ದಳವನ್ನು ಹಾಕಿ ಹೊರಗೆ ಬಂದ್ಬಿಟ್ರಂತೆ. ಅದನ್ನೆಲ್ಲ ತೊರೆದು ಅಂತಹ ಗುರುಗಳ ಪಾದವನ್ನು ನಾವು ಹಿಡಿಬೇಕು. ಯಾಕಂದ್ರೆ ನಮ್ಮ ಪ್ರತಿ ಒಂದು ಸಾಧನೆ ಮಾಡ್ಬೇಕಂದ್ರೆ ನಮಗೆ ಅಡ್ಡಿ ಬರುವುದೇ ಗರ್ವ. ಗರ್ವ ಏನು, ನಾನು ನನ್ನದು, ನಾನು ಸಾಧನೆ ಮಾಡಿದ್ದು ಅನ್ನೋದನ್ನ ಬಿಡ್ರಿ ಫಸ್ಟ್. ಅವಾಗ ಪುರಂದರದಾಸರ ಪಾದ ಹಿಡಿದ್ರೆ ಗರ್ವರಹಿತನ ಮಾಡಿ ಎನ್ನನು ಹೊರೆವ ಭಾರವು ನಿಮ್ಮದು ಅಂತ ಹೇಳಿ ತಿಳಿಸ್ತಾರೆ. ಆ ಗರ್ವರಹಿತರಾಗಿ ಮಾಡಿದ್ರೆ ಮಾತ್ರ ನಮ್ಮ ಸಾಧನೆ ಮುಂದುವರಿಯುತ್ತೆ ಅಂತ ಹೇಳಿ ವಿಜಯದಾಸರು ಗಟ್ಟಿಯಾಗಿ ಪುರಂದರದಾಸರ ಪಾದ ಹಿಡೀರಿ ಅಂತ ಹೇಳ್ತಾರೆ. ಪುರಂದರದಾಸರ ಪಾದ ಹಿಡಿದಾಗ ನಮಗೆ ಅವರು ರಚಿಸ್ತಕ್ಕಂತ ಕೃತಿಗಳು, ಅವರು ರಚಿಸಿರ್ತಕ್ಕಂತ ಉಗಾಮೋಗಗಳು ಪ್ರತಿ ಒಂದು ಕ್ಷಣದಲ್ಲಿ ಅವರು ನಮಗೊಂದು ಸಂದೇಶ ಕೊಡೋದು ಏನು ಅಂತಂದ್ರೆ, ಭಗವಂತನನ್ನು ಗಟ್ಟಿಯಾಗಿ ನಂಬು, ಯಾರನ್ನು ನಂಬಬೇಡ, ಭಗವಂತನ ನಂಬು. ಬೇಡಿದರೆ ಎನ್ನೊಡೆಯನನ್ನು ಬೇಡುವೆ, ಹಾಡಿದರೆ ಎನ್ನೊಡೆಯನನ್ನು ಹಾಡುವೆ. ನನ್ನ ಒಡಲಲ್ಲಿ ಇರ್ತಕ್ಕಂತಹ ಎಲ್ಲಾ ಏನು ಸುಖ ದುಃಖಗಳೆಲ್ಲ ಇದೆಯಲ್ಲ, ಆ ಪುರಂದರದಾಸನಿಗೆ ಒಪ್ಪಿಸು. ಪುರಂದರ ವಿಠಲನ ಪಾದಕ್ಕೆ ನೀನು ಶರಣಾಗು ಅಂತ ಹೇಳಿ ಪುರಂದರದಾಸರು ಪ್ರತಿ ಒಂದು ಕೃತಿಯಲ್ಲಿ ತಿಳಿಸ್ತಾರೆ. ನಿನಗೆ ಯಾವುದೇ ವ್ರತ ತಪ ನೇಮ ಏನೂ ಆಗೋದಿಲ್ವಾ, ಹರಿನಾಮ ಸ್ಮರಣೆ ಮಾಡು, ಮಾಡಬೇಡಿ ಅಂತ ಯಾವುದು ಹೇಳಲ್ಲ ದಾಸರು. ನಿಮಗೆ ಯಾವುದು ಆಗೋದೇ ಇಲ್ಲ, ಎಲ್ಲಾ ಮೀರಿ ಹೋಗಿದೆ.
ವ್ರತ ಬರಲ್ಲ, ತಪ ಬರಲ್ಲ, ಜಪ ತಪಗಳನ್ನು ಮಾಡ್ಲಿಕ್ಕೆ ನಾನು ಅರ್ಹಳಲ್ಲ, ನನ್ನ ಕಡೆಯಿಂದ ಆಗ್ತಾ ಇಲ್ಲಪ್ಪ ಸ್ವಾಮಿ, ಸಾಧನೆ ಆಗ್ತಿಲ್ಲ, ಅನುಷ್ಠಾನಗಳು ಆಗ್ತಿಲ್ಲ ಅಂದ್ರೆ ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಮತ್ತೆ ಒಂದು ನುಡಿಯಲ್ಲಿ ಹೇಳ್ತಾರೆ, ಅರ್ಚಿಸಲರಿಯೇನು ಮೆಚ್ಚಿಸಲರಿಯೇನು ತುಚ್ಛನು ನಾನೆಂದೆನಬೇಡ, ಅಚ್ಯುತನಂತ ಗೋವಿಂದ ಮುಕುಂದನ ಇಚ್ಛೆಯಿಂದಲೇ ನೆನೆ ಮನೆಗೆ. ಏನೇ ಮಾಡ್ಬೇಕಾದ್ರೂ ಭಗವಂತನನ್ನ ಇಚ್ಛೆಯಿಂದ ಸ್ಮರಿಸ್ಬೇಕಂತೆ, ಭಕ್ತಿಯಿಂದ ಸ್ಮರಿಸ್ಬೇಕಂತೆ. ಆವಾಗ ಭಗವಂತನ ಪಾದ ನಮಗೆ ಸಿಗ್ತದೆ ಅಂತ ಹೇಳಿ ದಾಸರು ಈ ಅನೇಕ ಕೃತಿಗಳಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾರೆ. ಅದರಲ್ಲಿ ಎಲ್ಲಕ್ಕಿಂತ ಮಿಗಿಲಾದದ್ದು ಏನು ಹೇಳ್ತಾರೆ ಅಂತಂದ್ರೆ, ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹೌದಪ್ಪ ನನಗಾಗ್ತಿಲ್ಲ, ನನಗೆ ದೇಹ ಒಂದು ಸಾಥ್ ಕೊಡ್ತಾ ಇಲ್ಲ, ನನ್ನ ಆರೋಗ್ಯ ಸ್ಥಿತಿಯಲ್ಲಿ ಇಲ್ಲ, ಗಂಗಾ ನದಿ ಹೋಗಿಲ್ಲ, ನನಗೆ ದುಃಖ ಆಗಿದೆ, ಬದ್ರಿ ಯಾತ್ರೆಗೆ ಹೋಗಿಲ್ಲ, ಎಲ್ಲ ಬಿಟ್ಬಿಡು, ಗಂಗಾದಿ ಸಕಲ ತೀರ್ಥಂಗಳ ಅಧಿಕ ಫಲವಿದು ಹರಿಯ ನಾಮ. ಮನೆಯಲ್ಲಿ ಕೂತು ಹರಿಯ ನಾಮ ಸ್ಮರಣೆ ಮಾಡು ನೀನು, ಅವಾಗ ಭಗವಂತನಿಗೆ ಒಲಿತಾನೆ. ಅದರಲ್ಲಿ ಹೇಳ್ತಾರೆ, ವೇದ ಶಾಸ್ತ್ರಗಳ ಓದಲರಿಯದ ಬಗೆ ಹರಿಯ ನಾಮ. ನಾವು ವೇದ ಓದಿಲ್ಲ, ಶಾಸ್ತ್ರ ಓದಿಲ್ಲ, ನನಗೆ ಏನು ಗೊತ್ತಿಲ್ಲ, ನಾನು ಅಲ್ಪನು ಅಂತಾಗ ಆದಿಪುರುಷನ ಪೂಜಿಸಿದವಾಗಿ ಹರಿಯ ನಾಮ ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ. ಭಗವಂತ ಎಲ್ಲದಕ್ಕೂ ನಾವು ಕೇಳೋದೇನು, ಕೊನೆಗೆ ಬರೋದು ಮೋಕ್ಷ. ಮೋಕ್ಷ ಆಗ್ಬೇಕು ಅಂತಂದ್ರೆ ಹರಿಯ ನಾಮ ಸ್ಮರಣೆ ಮಾಡ್ರಿ. ಶೋಧಿಸಿ ಇಟ್ಟ ಚಿನ್ನದ ಗಟ್ಟಿ ಕಾಣಿರೋ ಹರಿಯ ನಾಮ. ನಾವು ತಗೊಂಡಿರ್ತಕ್ಕಂತ ಬಿಸ್ಕಿಟ್ ಬಂಗಾರ ಅಲ್ಲ, ಭಗವಂತನ ಶೋಧಿಸಿ ಏನ್ ಇಟ್ಟಿರ್ತೀವಲ್ಲ, ಅದೇ ಭಗವಂತನ ನಾಮ ಏನ್ ಶೋಧಿಸಿ ಇಟ್ಟಿರ್ತೀವಲ್ಲ, ಅದೇ ನಮ್ಮ ಜೊತೆಗೆ ಬರ್ತಕ್ಕಂತ ಒಂದು ದೊಡ್ಡ ದಿವ್ಯ ನಾಮ ಅಂತ ಹೇಳಿ ನಮಗೆ ಒಂದು ಸಂದೇಶ ಕೊಡ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಬ್ಯಾಳ್ಯ ಬೆಳಗ್ಗೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ, ಜಾಳಿಗೆ ಮಣ್ಣು ತುಂಬಿಟ್ಟಂತೆ ಕಾಣಿರೋ ಹರಿಯ ನಾಮ. ನಾವ್ ಯಾವ ಒಂದು ಆಸ್ತಿ ಪಾಸ್ತಿ ಹಣ ಏನ್ ಮಾಡ್ತೀವಲ್ಲ, ಅದು ಯಾವುದು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಎಲ್ಲವೂ ಬರುವುದು ನಮ್ಮ ನಾಮಸ್ಮರಣೆ ಒಂದೇ. ಯಾರೂ ಬರುವರ ನಿನ್ನ ಹಿಂದೆ, ನಾರಾಯಣ ನಾಮ ನೆರೆಬಹುದಲ್ಲದೆ ಅಂತ ಹೇಳ್ತಾರೆ ದಾಸರು. ಅಂದ್ರೆ ಹುಟ್ಟಿದ ಆರಭ್ಯದಿಂದ ಹಿಡಿದು ಜೀವನದ ಕೊನೆಯ ಘಟ್ಟದವರೆಗೂ ನಮ್ಮ ಜೊತೆಗೆ ಬರುವುದು ಹರಿನಾಮ ಸ್ಮರಣೆ. ಕೊನೆಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾರೆ ನಮಗೆ. ಪ್ರತಿಯೊಂದು ಕೃತಿಯಲ್ಲಿ ನಮಗೆ ಎಚ್ಚರಿಸ್ತಾ ಇರ್ತಾರೆ. ಹೇಳ್ತಾರೆ ಕೊನೆಯ ನುಡಿಯಲ್ಲಿ, ಒಂದು ನುಡಿಯಲ್ಲಿ ಹೇಳ್ತಾರೆ, ಯಾತರ ಕಟಪಾಟಿ ಒಂದು ದಿನ ಹೋಗ್ತೀರಿ ಲಟಪಾಟಿ, ಬರುವಾಗ ಏನು ತಂದಿ ಬರುತ್ತಲೇ ಎಲ್ಲಾನು ನನ್ನದೆಂದಿ, ದುಡ್ಡು ಕೂಡಿಟ್ಟು ಬಳಿದು ಹೋಗುವಾಗ ಬಳಿದು ಅಳು ಮಾರಿಗೆ ಬಂದೆ ಅಂತ. ಆ ಭಗವಂತನಿಗೆ ನಾವು ಜೀವನದಲ್ಲಿ ದುಡ್ಡನ್ನು ಕೂಡಿಡ್ತೀವಲ್ಲ, ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರಲ್ಲ, ಅಂತಲ್ಲಿ ನಾವು ಅನುರೂಪವಾಗಿ ಕೊಡ್ಬೇಕು. ಆವಾಗ ನಮಗೆ ಅದು ಶ್ರೇಯಸ್ಸಾಗುತ್ತೆ ಹೊರತು ಆ ಹಣವನ್ನು ಇಟ್ಟು ಏನ್ ಮಾಡ್ತೀವಿ, ಆ ದುಡ್ಡು ಇಡೋದ್ರಿಂದ ಅಳೋದೇ ಹೊರತು ಬೇರೆ ಏನು ನಿನ್ನ ಜೊತೆಗೆ ಬರುವುದಿಲ್ಲ. ಕೊನೆ ಹೇಳ್ತಾರೆ, ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದೀರಿ ಕಾಲ್ ಕಟ್ಟಿ. ಸಂಸಾರದಲ್ಲಿ ಇರು, ಆದ್ರೆ ಇದ್ದು ಕೂಡ ಭಗವಂತ ನಾಮ ಸ್ಮರಣೆ ಮಾಡು ಬಿಡೋದಿಲ್ಲ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಮಗುವನ್ನು ಎತ್ತಿ ಮುದ್ದಾಡುವಾಗ ಕೃಷ್ಣ ಎನ್ನಬಾರದು. ಸಂಸಾರ ಮಾಡ್ಬೇಡ, ಹೆಂಡತಿ ಜೊತೆ ಇರಬೇಡ, ಮಕ್ಕಳನ್ನ ಎತ್ತಬೇಡ ಅಂತ ದಾಸರು ಹೇಳ್ತಾ ಇಲ್ಲ. ಆ ಸಂಸಾರದಲ್ಲಿ ಇದ್ದೇ ಕೂಡ ಕೃಷ್ಣನ ನೆನೆ, ಕೂತ್ರೆ ನಿಂತ್ರೆ ಭಗವಂತನ ನಾಮ ಸ್ಮರಣೆ ಮಾಡು. ಸಂಸಾರ ಬಲುಕುಟ್ಟಿ ಪೂರ್ತಿ ನೀನು ಶಾರೀರಿಕವಾಗಿ ಮಾನಸಿಕವಾಗಿ ಸಂಸಾರದಲ್ಲೇ ಇದ್ದು ಬಿಡ್ಬೇಡ. ಸಂಸಾರ ಬಲುಕೊಟ್ಟಿ ಅದರೊಳು ಬಿದ್ದೀರಿ ಕಾಲು ಕಟ್ಟಿ, ತಂದೆ ಶ್ರೀ ಪುರಂದರ ವಿಠ್ಠಲರಾಯನ ಧ್ಯಾನವನ್ನೇ ಮರೆತು ಬಿಟ್ಟಿ. ಆ ಭಗವಂತನ ಧ್ಯಾನವನ್ನು ನೀನು ಮರಿಬೇಡ. ಹೆಜ್ಜೆ ಹೆಜ್ಜೆಗೂ ಭಗವಂತನ ನಾಮಸ್ಮರಣೆ ಮಾಡು ಅಂತ ಹೇಳ್ತಾರೆ. ಇನ್ನೊಂದು ಕೃತಿಯಲ್ಲೇ ಹೇಳ್ತಾರೆ, ಆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಆ ಭಗವಂತ ನಮಗೆ ಆ ನರಜನ್ಮ ಅಂದ್ರೆ ಮಾನವ ಜನ್ಮ ಬರುವುದು ಬಹಳ ದುರ್ಲಭ. ಆ ಭಗವಂತನ ನಾಮ ಸ್ಮರಣೆಗೆ ನಮ್ಮ ನಾಲಿಗೆಯನ್ನು ಮೀಸಲಾಗಿ ಇಡಬೇಕು ಅನ್ನೋ ಒಂದು ಸಂದೇಶವನ್ನು ಪ್ರತಿಯೊಂದು ಕೃತಿಯಲ್ಲಿ ಆ ದಾಸರು ನಮಗೆ ತಿಳಿಸ್ತಾರೆ. ಅವರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿನ ಸಾಲೋದಿಲ್ಲ ಅವರ ಕೃತಿ ಚಿಂತನೆ ಮಾಡ್ಬೇಕಾದ್ರೆ. ಆದ್ರೆ ಒಂದು ಅವಧಿ ಅಂತ ಇರ್ತದಲ್ಲ, ಇಷ್ಟು ನಿಮಿಷಗಳಲ್ಲಿ ಮುಗಿಸ್ಬೇಕು ಅಂತ ಏನ್ ನುಡಿದೆ ಅಂತ ಗೊತ್ತಿಲ್ಲ. ಭಗವಂತನೊಳಗೆ ನಿಂತು ಆ ಪುರಂದರದಾಸರ ಕೆಲವೊಂದು ಸಂದೇಶಗಳನ್ನ ನುಡಿಸಿದ್ದಾನೆ. ಆಮೇಲೆ ಕೊನೆಯದಾಗಿ ಹೇಳ್ತಾರೆ ದಾಸರು, ಪುರಂದರ ವಿಠಲ ನಾಮ ಅಂಕಿತವನ್ನು ವ್ಯಾಸರಾಜರವರಿಗೆ ಅನುಗ್ರಹಿಸಿಕೊಟ್ರು. ವ್ಯಾಸರಾಜರೇ ಹೇಳ್ತಾರೆ, ದಾಸರೆಂದರೆ ಪುರಂದರ ದಾಸರಯ್ಯ, ಭಗವಂತನನ್ನು ಸೂಸಿ ಪೂಜಿಸುವಂತಹ ಮಹಾನ್ ದಾಸರು ಇವರು. ಇಂಥವರಿಗೆ ಪುರಂದರ ವಿಠಲ ಅಂತ ಅಂಕಿತ ಕೊಟ್ಟವರು ವ್ಯಾಸರಾಜರು. ಪುರಂದರ ವಿಠಲ ಅನ್ನೋ ಒಂದು ಆ ನಾಮವನ್ನು ನಾವು ಚಿಂತನೆ ಮಾಡಿ ಈ ಒಂದು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಪುರ ಅಂತಂದ್ರೆ ನಮ್ಮ ದೇಹ, ಧರ ಅಂತಂದ್ರೆ ಅದನ್ನ ಸೀಳೋದು ಅಂತ. ಆ ನಮ್ಮ ಲಿಂಗ ದೇಹವನ್ನು ಭಂಗ ಮಾಡ್ತಕ್ಕಂತ ಶಕ್ತಿ
ಆ ಪುರಂದರ ವಿಠಲ ನಾಮಕ್ಕಿದೆ. ವಿಠಲ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಹೋಗಿಸಿ ಜ್ಞಾನವನ್ನು ಅನುಗ್ರಹಿಸ್ತಕ್ಕಂತಹ ದಾಸರು ಪುರಂದರ ದಾಸರು ಅಂತ ಹೇಳ್ತಾ, ಪುರಂದರದಾಸರು ಇನ್ನೊಂದು ಕೃತಿಯಲ್ಲಿ ಹೇಳ್ತಾರೆ, ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮವು, ಜನ್ಮ ಜನ್ಮಾಂತರ ದುಷ್ಕರ್ಮಗಳು ಹೋದವನಲ್ಲದೆ ಅನ್ನೋ ಹಾಗೆ ಆಕೆ ಪದ್ಮನಾಭನ್ ಸರ್ ಅವರು ಇಷ್ಟೊಂದು ಜನಕ್ಕೆ ರಾಮನಾಮ ನುಡಿಸ್ತಾ ಇದ್ದಾರೆ ಅಂದ್ರೆ ನಮ್ಮೆಲ್ಲರ ಜನ್ಮದ ದುಷ್ಕರ್ಮಗಳು ನಾಶವಾಗಿ ಬರೀ ಒಂದು ಜನ್ಮದಲ್ಲ, ಜನ್ಮ ಜನ್ಮಾಂತರದ ದುಷ್ಕರ್ಮಗಳು ನಾಶವಾಗಿ ಹೋಗಿರೋದಕ್ಕೆ ನಮಗೆ ರಾಮನಾಮ ಸ್ಮರಣೆ ನಾಲಿಗೆಗೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ದಾಸರು ತಿಳಿಸ್ತಾರೆ. ಅಂತಹ ದಾಸರ ನುಡಿಗಳ ಒಂದು ಅಲ್ಪ ಚಿಂತನೆಯನ್ನು ನನ್ನ ಮತಿಗೆ ಹೇಳಿದಷ್ಟು ಭಗವಂತ ನುಡಿಸಿದ್ದಾನೆ. ಆ ಪುರಂದರದಾಸರ ಅಂತರ್ಯಾಮಿಯಾದಂತಹ ಶ್ರೀ ಪುರಂದರ ವಿಠಲನ ಪಾದಾರವಿಂದಕ್ಕೆ ಒಂದು 4 ವಾಕ್ಪುಷ್ಪಗಳನ್ನು ಭಗವಂತನ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದೇನೆ. ಆ ಪುರಂದರದಾಸರ ಅನುಗ್ರಹವಾಗಿ ಮತ್ತೊಮ್ಮೆ ಇಂತಹ ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ವರದರಾಜನ್ ಸರ್ ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.